ಗಣಪತಿ ಅಣ್ಣ, ಈ ಬಾತ್ಕೋಳಿಗಳೆಲ್ಲ ಕರ್ಕಡೆ ಎಲ್ಲ ಹೋಗ್ತಿದ್ದೀರಾ? ಇಡ್ಲಿ ಮನೆ ನೋಡೋಕಂತ ಹೋಗ್ತಾ ಇದ್ದೀವಿ. ಸೊ ನಾವಿವತ್ತು ಕೊಡಚಾದ್ರಿಗೆ ಬಂದಿದ್ದೀವಿ. ಬೆಳಗ್ಗೆ 6 ಅಥವಾ 6:30ಗೆ ನಾವು ಆ್ಯಕ್ಚುಲಿ ಇಲ್ಲಿಗೆ ಬಂದ್ವಿ. ಅಲ್ಲಿ ಹೋಮ್ ಸ್ಟೇ, ಕೊಡಚಾದ್ರಿ ಹೋಮ್ ಸ್ಟೇ ಅನ್ನೋದ್ರಲ್ಲಿ ಸ್ಟೇ ಆಗಿದ್ದೀವಿ. ಪಕ್ಕ ಅದು ಹಳ್ಳಿ ಮನೆ ಅಟ್ಟ ಥರ ಇದೆ, ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ಅದಾದಮೇಲೆ ಈಗ ಹಟ್ಟಿಮನೆ ರೈಟ್? ಹಟ್ಟಿಮನೆ ಅಣ್ಣ, ಯಾವ ಫಾಲ್ಸ್ ಅದು ನೇಮು? ಇಡ್ಲು ಮನೆ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿವರೆಗೂ ನಾವು ಕಾಂಕ್ರೀಟ್ ರೋಡಲ್ಲಿ ನಡ್ಕೊಂಡು ಬಂದ್ವಿ. ಈಗ ಮಡ್ ರೋಡ್ ಬಂದಿದ್ದೀವಿ. ಹೋಗ್ತಾ ಹೋಗ್ತಾ ಮೋಸ್ಟ್ಲಿ ಬೆಟ್ಟ ಹತ್ಬೋದು ಅನ್ಕೊಂತೀನಿ, ನನಗೂ ಗೊತ್ತಿಲ್ಲ. ಮಡ್ ರೋಡೋ ಇದು? ಅಂದ್ರೆ ಏನು ಮಾಡೋದಕ್ಕಾಗಲ್ಲ ಸ್ನೇಹಿತರೆ. ಇವರೆಲ್ಲ ಕೆಂಪಸ್ ಹತ್ಕೊ ಬಂದ್ಬಿಡ್ತಾರೆ, ಅರ್ಥ ಆಗಲ್ಲ ಇವಕ್ಕೆ. ಹಳ್ಳಿಯವ್ರಿಗೆ ಗೊತ್ತು ಮಡ್ ರೋಡ್ ಯಾವುದು, ಬೆಟ್ಟದ ರೋಡ್ ಯಾವುದು ಅಂತ. ಹೇಳ್ಕಳಿ ಅನ್ಎಜುಕೇಟೆಡ್ ಬಡೇತವ. ಇದು ಹಿಂಗೆ ಹೋಗ್ಬೇಕು, ಹಿಂಗೆ ಏನು ಸಖತ್ತಾಗೈತೆ ಅಂದರೆ, ಈಗ ನೋಡಿ, ಈಗ ಹೇಳ್ತಿದ್ನಲ್ಲ ಮಡ್ ರೋಡಿಂದ ಕಾಡಿಗೆ ಬಂದ್ವಿ. ಇದನ್ನು ಕಾಡು ರೋಡು ಅಂತ ಕರೀತಾರೆ, ಅದನ್ನು ಮಡ್ ರೋಡು. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ಇದು ಫೀಲ್ ಕೊಡ್ತಾ ಇರೋದು ಆ್ಯಕ್ಚುಲಿ. ಹಿಂಗೆ ಕಾಡು ರೋಡಲ್ಲಿ ಹೋಗೋ ಮಜಾನೇ ಬೇರೆ. ಇದನ್ನು ಹೆಂಗೆ ಎಕ್ಸ್ಪ್ಲೇನ್ ಮಾಡಲಿ ಅಂತ ಗೊತ್ತಾಗ್ತಿಲ್ಲ. ಫೀಲ್ ಮಾಡಬೇಕಷ್ಟೇ. ನೀವು ಫೀಲ್ ಮಾಡಬೇಕು ಅಂದರೆ ಕೊಡಚಾದ್ರಿ ಟ್ರೆಕ್ಕಿಂಗ್ ಬನ್ನಿ. ಎಷ್ಟು ಹುಲಿ ಇರ್ಬೋದು ಅಣ್ಣ ಇಲ್ಲಿ? ಹೇಳಿಕ್ಕಾಗಲ್ಲ. ಅದು ಕೌಂಟ್ ಇಲ್ವಾ? ಹುಲಿ ಇದೆ, ಹುಲಿ, ಕಾಡೆಮ್ಮೆ, ಹಂದಿ, ಇವಿಷ್ಟು, ಚಿರತೆ. ಚಿರತೆ. ಅಜ್ಜಿ ಜಾಗ ಅಂದ್ರೆ ಹಿಂಗಿರ್ಬೇಕು. ಜಾರ್ ಬೀಳ್ರೋ ಯಾರಾದರೂ, ನನ್ನ ಕಂಟೆಂಟ್ ಸಿಗುತ್ತೆ. ಎಕ್ಸ್ಪೀರಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದಿದೆ. ಫುಲ್ಲು ಸುಸ್ತಾಗ್ತಿದೆ. ಆಲ್ಮೋಸ್ಟು ಒಂದು 4 ಕಿಲೋಮೀಟರ್ಸ್ ಬಂದ್ವಿ. 4 ಕಿಲೋಮೀಟರ್ಸ್ ಫುಲ್ ಬೆಟ್ಟನೇ. ಸಿಕ್ಕಾಪಟ್ಟೆ ಸುಸ್ತಾಗ್ತಿದೆ, ಮಾತ್ರ ಅಡ್ವೆಂಚರ್ ಆಗಿದೆ. ಕಂಟೆಂಟ್ ಕರೆಕ್ಟಾಗಿ ಯಾವುದು ಸಿಗ್ತಾಯಿಲ್ಲ. ನನ್ನ ಮಕ್ಕಳು ಯಾರೂ ಬೀಳ್ತಾ ಇಲ್ಲ. ಬಿದ್ದಿದ್ರೆ ಅದನ್ನೇ ಪ್ರೊಮೋ ಕಟ್ಗೆ ಹಾಕ್ಬಿಡ್ತಿದ್ದೆ. ಎಷ್ಟು ಬಿಡೋ ಒಂದ್ಸಲಿ. ಇಲ್ಲ, ಪವರ್ ಬ್ಯಾಂಕ್ ಇದೆ. ಸಿಕ್ಕಾಪಟ್ಟೆ ಜಾರ್ತಿದೆ. ಒಂದೊಂದು ಹೆಜ್ಜೆನೂ ಬೈದಲ್ಲಿ ಇಡ್ತಿದ್ವಿ. ಏನಕ್ಕಂದರೆ ಬಿದ್ದರೂ ಮಾತ್ರ ವೈಟ್ ಶಾರ್ಟ್ಸ್ ಹೋಗಿ ರೆಡ್ ಶಾರ್ಟ್ಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಆ್ಯಕ್ಚುಲಿ ನಮ್ಮ ಗೆಳೆಯ ಕಲೀಗ್ ಯಶವಂತ್ ಅವರು ಬಿದ್ದರು, ಕವರ್ ಮಾಡೋದಕ್ಕೆ ಆಗಲಿಲ್ಲ. ನೆಕ್ಸ್ಟ್ ಟೈಮ್ ಬಿದ್ದಾಗ ಕವರ್ ಮಾಡ್ತೀನಿ. ನೋಡಿ, ಒಂದು ಪೊಟ್ರೆ ಸಿಕ್ಕಿದೆ, ಇಲ್ಲೊಂದು ಬಾಲಕಿ ನಿಂತಿದೆ. ಸಿಕ್ಕಾಬಿಟ್ಟೆ ಸಖತ್ತಾಗಿದೆ ಬೆಟ್ಟ. ಇತ್ತು ಬೆಟ್ಟ ಅಂತೀನಿ, ಇದೆ ಮರ. ಅದೇ ಮಿಸ್ಟೇಕ್ ಹೋಗ್ಯಾ ಸರ್. ವಾವ್. ನೋಡು ಭಯ, ಒಂದು 4 to 5 ಕಿಲೋಮೀಟರ್ಸ್ ನಡೆದ ಮೇಲೆ ನಮಗೆ ಈ ಚೆಕ್ ಪೋಸ್ಟ್ ಸಿಗುತ್ತೆ. ಈ ಚೆಕ್ ಪೋಸ್ಟಿಂದ ಇಟ್ಲುಮನೆ ವಾಟರ್ ಫಾಲ್ಸ್ ಜಸ್ಟ್ 2 ಕಿಲೋಮೀಟರ್ಸ್ ಅಷ್ಟೇ. ಸೊ ಈಗ ತಾನೇ ಚೆಕ್ ಪೋಸ್ಟಲ್ಲಿ ನಮ್ಮ ಬ್ಯಾಗ್ಗಳೆಲ್ಲ ಇಟ್ಟು ಫಾಲ್ಸ್ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿ ಫೀಲ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ. ನೋಡ್ತಾ ಇರ್ಬೋದು, ಇಲ್ಲಿ ನೀರೆಲ್ಲ ಹರಿತಿದೆ ಸೈಡಲ್ಲಿ. ಇಲ್ಲಿ ಒಂದು ಹೊಳೆ ಥರ ಹೋಗ್ತಿದೆ. ಸೌಂಡಲ್ಲಿ ಕೇಳಿಸುತ್ತೆ. ಸೌಂಡಲ್ಲಿ ಮಾತ್ರ ಅದನ್ನ ಫೀಲ್ ಮಾಡ್ಬೇಕು ನೀವು. ನಮ್ಮ ಹುಡುಗರೆಲ್ಲ ಮುಂದೆ ಓಡ್ತಿದ್ದಾರೆ. ನನಗಂತೂ ವಾಟರ್ ಫಾಲ್ಸ್ ನೋಡ್ಬೇಕಂತ ತುಂಬ ಆಸೆ ಆಗ್ತಿದೆ. ಬನ್ನಿ ಹೋಗಿ ನೋಡುವ. ಸೊ ಇಷ್ಟು ದೂರ ಜರ್ನಿ, ಆಲ್ಮೋಸ್ಟು ಒಂದು 6 to 7 ಕಿಲೋಮೀಟರ್ಸ್ ನಡ್ಕೊಬಂದಿದ್ದು ಈ ವ್ಯೂಗೋಸ್ಕರ. ನಡೀತಿರೋದು ಕಾಡೊಳಗೆ ನಡೀತಿದ್ದೀನಿ ಅಂತ ಅನಿಸ್ತಿಲ್ಲ. ಮೈಸೂರು ಮೆಜೆಸ್ಟಿಕ್ ಪಾಸ್ ಅಂಡರ್ ನಡೀತಿದ್ದೀನಿ ಅನ್ಸುತ್ತೆ. ಸಿಕ್ಕಾಪಟ್ಟೆ ಜನ ಕಾಡು ನೋಡೋಕೆ ಬಂದು, ಜನ ನೋಡೋಕೆ ಬಂದು, ಅದೇ ಗೊತ್ತಾಗ್ತಿಲ್ಲ. ಯಾವುದೋ ಇದು ಚೆಕ್ ಪೋಸ್ಟಿಂದ ಮುಂದೆ ಹೋಗೋ ದಾರಿ ತುಂಬಾ ಕಷ್ಟ ಆಗಿತ್ತು. ಇಟ್ಲುಮನೆ ವಾಟರ್ ಫಾಲ್ಸ್ ನೋಡಬೇಕು ಅಂದರೆ ಈ ಬೆಟ್ಟ ಹತ್ತಲೇಬೇಕಿತ್ತು. ಈ ಬೆಟ್ಟ ಹತ್ತುವಾಗ ಸ್ವಲ್ಪ ಮಿಸ್ ಆದ್ರೂ ಕೂಡ ಸರಿ ಏಟಾಗುತ್ತೆ. ಹತ್ತುವಾಗ ಪ್ರತಿ ಹಂತದಲ್ಲೂ ಹಗ್ಗ ಹಾಕಿರ್ತಾರೆ, ಹಗ್ಗ ಇಟ್ಕೊಂಡು ಹತ್ತಬೇಕಾಗಿತ್ತು. ಚೆಕ್ ಪೋಸ್ಟ್ ಹಿಂದೆ ಬರೋವಂಥ ಟ್ರೆಕ್ನ ನಾವು ಜಸ್ಟ್ 1 ಅವರಲ್ಲಿ ಮುಗಿಸಿದ್ವಿ.
ಅದು 4 to 5 ಕಿಲೋಮೀಟರ್ಸ್ ಅಷ್ಟಿತ್ತು. ಆದರೆ ಈ ಚೆಕ್ ಪೋಸ್ಟಿಂದ ನಾವು ಏನು ಇಟ್ಲುಮನೆ ವಾಟರ್ಫಾಲ್ಸ್ಗೆ ಹೋಗ್ತಿದ್ವಿ ಅದು ಜಸ್ಟ್ 2 ಕಿಲೋಮೀಟರ್ಸ್ ಇತ್ತು. ಈ ಬೆಟ್ಟ ಆಲ್ಮೋಸ್ಟ್ ನಿಮಗೆ 1 ಕಿಲೋಮೀಟರ್ ಬರುತ್ತೆ. ಆದರೆ ಈ ಬೆಟ್ಟ ಹತ್ತೋದಕ್ಕೆ ನಮಗೆ ಟೈಮ್ ತಗೊಂಡಿದ್ದು 1 ಅವರ್. ಒಂದು ಮೊದಲನೇ ರೀಸನ್ ಜನ ಜಾಸ್ತಿ ಇದ್ದರು, ಮತ್ತು ಎರಡನೇ ರೀಸನ್ ತುಂಬ ಡಿಫಿಕಲ್ಟ್ ಇತ್ತು. ಇಟ್ಲುಮನೆ ವಾಟರ್ಫಾಲ್ಸ್ ಟ್ರೆಕ್ಕ ಮುಗಿಸ್ಕೊಬಂದು ಮತ್ತೆ ನಾವಿದ್ದ ಹೋಮ್ ಸ್ಟೇಯಲ್ಲಿ ಕಾರ್ಡ್ಸ್ ಕೂಡ ಆಡ್ತಾ ಇದ್ವಿ. ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಅಮರ್ ಬಾಯ್ ಇವರು ಒಂದು ಆಟನೂ ಗೆಲ್ಲಿಲ್ಲ. ಅದೇ ಫುಲ್ಲು ಕಾಮಿಡಿ, ನೈಟ್ ಫುಲ್. ಸರ್, ನಾನು ತುಂಬ ಅದೃಷ್ಟವಂತ ಸರ್. ನೈಟ್ ಪೂರ ಆಟ ಆಡಿ ಕೊನೆಗೆ ಬೆಳಿಗ್ಗೆ 4:15 ಎದ್ದು ರೆಡಿ ಆದರೆ ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಅಂತ ಜೀಪ್ ರೆಡಿಯಾಗಿತ್ತು. ಈಗ ನಾವು ಹೋಗ್ತಿರೋದು ಕೊಡಚಾದ್ರಿ ರಿಯಲ್ ಟ್ರ್ಯಾಕ್. ಇವರ ಗತಿ ನೋಡಿ, ಗತಿ ಮುಂದೆ ಚೆನ್ನಾಗಿತ್ತು ಕಣ. ಬೇಕಾ ಮನೆ ಕಾಯುವಾಗ ನಿಲ್ಸಲ್ಲ, ನಿಲ್ಸ ಅಡ ನಿಲ್ಸೋಣ. ನನ್ನ ವಿಡಿಯೋ ಕಂಟೆಂಟ್ ಸಿಕ್ತು. ಜೀಪಲ್ಲಿ ಮಾತ್ರ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಇದೆ. ಹೊಡಿತಿದೆ ಕಬ್ಬಣ ಎಲ್ಲ ಸೈಡಲ್ಲಿ, ಆದ್ರೂ ಅಣ್ಣ ಸಕಲಾಗಿ ಓಡಿಸಿದ್ದಾರೆ. ಒಂದು ವ್ಯೂ ಪಾಯಿಂಟ್ ಬರುತ್ತೆ, ಅದು ತೋರಿಸ್ತೀನಿ. ಅಂತೂ ಇಂತೂ ಜೀಪ್ ರೈಡ್ ಮುಗಿಸ್ಕೊಂಡು ಮತ್ತೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿಂದ ಟಾಪ್ಗೆ ಹೋಗಬೇಕು ಅಂದರೆ ಆಲ್ಮೋಸ್ಟ್ 2 ಕಿಲೋಮೀಟರ್ಸ್ ಅಷ್ಟಿತ್ತು. ಇಲ್ಲಿನ ಜರ್ನಿ ಮಾತ್ರ ಸಖತ್ತಾಗೇ ಇತ್ತು. ಆದರೆ Zero bilibility, zero visibility. ಡೈನೋಸರ್ ಅದ ಎಲ್ಲಪ್ಪ ನಾಯಿ. ಸೂರ್ಯವಂಶದಾಗಿರೋದು ಇಷ್ಟೇ ಜನ ತೆಗಿಲ್ಲ ಫೋಟೋ. ಒಂದು ನಿಮಿಷ ಹೊಡಿಯಪ್ಪ. ಈ ನನ್ನ ಮಕ್ಕಳು ಒಂದೊಂದಲ್ಲ ಆ ರೆಕಾರ್ಡಿಂಗ್ ಎಲ್ಲಿ ಸಿಗ್ತದೋ. ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದಾರೆ. ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದಾರೆ. ಕೊಡಚಾದ್ರಿ ಟ್ರೆಕ್ ಏನೋ ಚೆನ್ನಾಗಿತ್ತು, ಆದರೆ ಒಂದು ಬೇಜಾರು ಏನು ಅಂತಂದರೆ ಅಲ್ಲಿ ವ್ಯೂ ಏನೂ ಕಾಣಲಿಲ್ಲ. ಫಾಗಲ್ಲಿ ಫುಲ್ಲು ಕವರ್ ಆಗಿತ್ತು. ಯಾವ ಜೀಪಲ್ಲಿ ಬಂದಿದ್ವೋ ಅದೇ ಜೀಪಲ್ಲಿ ನಮ್ಮ ಹೋಮ್ ಸ್ಟೇ ಕಡೆ ಹೊರಟ್ವಿ. ಕೊಡಚಾದ್ರಿ ಟ್ರೆಕ್ ಮುಗಿಸ್ಕೊಂಡು ನೆಕ್ಸ್ಟ್ ಬಂದಿದ್ದೆ ನಾವು ದೇವಗಂಗೆ ಟೆಂಪಲ್ ಅಂಡ್ ಪಾಂಡ್ಗೆ. ಬಸ್ಸಲ್ಲಿ ಜೀಪ್ ಇತ್ತು, ಡಿಕ್ಕಿಲಿ ಇಡವ ಇಟ್ಬಿಟ್ಟು ತಿನ್ನೋದು ಯಾವಾಗ? ಹೆಜ್ಜೆ ಹಾಕ್ಬಿಡುವ, ನಮ್ಗೇನು ತೊಳೆ ಕರೆಕ್ಟಾಗಿ ಸಿಕ್ಕರು ಸಾಕು. ಬಸ್ಸಲ್ಲಿ ಯಾವುದೇ ರೀತಿ ಆಯುಧ ಇಲ್ವಾ ಕಟ್ ಮಾಡೋದಕ್ಕೆ? ಮನೆಯಲ್ಲೆಲ್ಲ ಕೊಯ್ಯೋಷ್ಟು ಪೇಷನ್ಸ್ ಇಲ್ಲ. ಸೊ ವಿಷಯ ಏನಂದರೆ, ಇಲ್ಲೊಂದು ಹಳಸಿನ ಹಣ್ಣು ಆಗಿದೆ, ಹಣ್ಣು ಆಗ್ಬಿಟ್ಟಿದೆ, ಸಕ್ಕತ್ತಾಗಿದೆ. ಅದನ್ನು ಕೀಳೋ ಪ್ರಯತ್ನದಲ್ಲಿ ನಾವಿದ್ದೀವಿ. ಬಟ್ ಇದೆ ಈ ಕಡೆದು. ಇದನ್ನು ಸಾಕ್ಸೋದು ಹೆಂಗೆ ಅಂತ ಗೊತ್ತಾಗ್ತಿಲ್ಲ. ತಿನ್ನೋದಾಗಲ್ಲ, ಕೀಳೋದು ದೊಡ್ಡ ವಿಷಯ ಅಲ್ಲ. ಅದೇ ಚೀಪೆಗಾಯಿ ಆಳು ಮೂಳಾಗಿರೋ ತಿನ್ಬಿಡ್ಬೋದಿತ್ತು. ಸೀಪೆಕಾಯಿ ಥರ ಇದ್ದಿದ್ರೆ ತಿನ್ಬಿಡೋದಿತ್ತು. ಅದನ್ನು ಕಟ್ ಮಾಡಿ ಅಂಟು ಎಲ್ಲ ಹೋಗ್ಲಿ ಬಿಡಿ. ಕದಿಯೋದು ತುಂಬ ಮಹಾ ದೊಡ್ಡ ತಪ್ಪು ಅಂತ ನಾವು ಆ ಕೆಲಸವನ್ನು ಇಲ್ಲಿಗೆ ಡ್ರಾಪ್ ಮಾಡ್ತಾ ಇದ್ದೀವಿ. ಪೊರೆ ಇದೆ ಭಯ, ಹಾವಿಲ್ಲ, ಪೊರೆ ಬಿಟ್ಟಿದ್ದೀವಿ.
ಅಲ್ಲಿಂದ ನೆಕ್ಸ್ಟ್ ಬಂದಿದ್ದೆ ನಾವು ನಗರ ಫೋರ್ಟ್ಗೆ. ಬ್ಯಾಕ್ ಪ್ಯಾಕರ್ಸ್ಗಿಂತ ಬ್ಯಾಗ್ ಪ್ಯಾಕರ್ಸ್ ಚೆನ್ನಾಗೈತೆ. ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಕೂಡಿದರೆ ತಂಪು ಮೈಸೂರು ವಿಳೆದೆಲೆ ಬೆರೆತರೆ ಕೆಂಪು. ದೂರ ಇನ್ನು ದೂರ ಕಾಣ ದೂರ ಕಡೆಗೆ ಮೈಲಿಗಲ್ಲು ಇರದ ದಾರಿ ಹುಡುಕಿ ನಡಿಗೆ. ಇಲ್ಲಿ ಇಲ್ಲದೇನೋ ಅಲ್ಲಿ ಸಿಗುವ ಬಯಕೆ, ಇನ್ನೂ ಕಾಣೋ ಬದುಕು ಪ್ರತಿಗಳಿಗೆ ಕಲಿಕೆ.